ಕಾರ್ಯಕ್ರಮ ವೇಮನ ಜಯಂತಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ನಾವು ಸರ್ಕಾರದವರು ಏರ್ಪಾಡು ಮಾಡತಕ್ಕಂಥ ಈ ಜಯಂತಿ ಕಾರ್ಯಕ್ರಮ ಹೆಂಗೆ ಇರಬೇಕು, ಜನರಿಗೆ ಯಾವ ರೀತಿಯಾದ ಉತ್ಸಾಹದ ತುಂಬುವುದರ ಜೊತೆಗೆ ಕಾರ್ಯಕ್ರಮದ ಮೂಲಕ ಅವರ ತತ್ವ ಸಿದ್ಧಾಂತವನ್ನು ತಿಳಿದುಕೊಳ್ಳುವ ಕಾರ್ಯಕ್ರಮಗಳ ನನಗೆ ಬಹಳ ಖುಷಿ ಅಂದ್ರೆ ಗದಗ ಜಿಲ್ಲೆಯೊಳಗೆ ಆ ರೀತಿಯ ಮಾದರಿಯ ಸರ್ಕಾರಿ ಜಯಂತಿಗಳನ್ನ ಆಚರಣೆ ಮಾಡೋದನ್ನ ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮ ನಮ್ಮ ರಾಜ್ಯದ ಪ್ರತಿಯೊಂದು ಭಾಗಗಳಲ್ಲಿ ನಡೆದಿದೆ. ಪ್ರತಿಯೊಂದು ಭಾಗದಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳು ತಾಲೂಕಾ ಮಟ್ಟದಿಂದ ಹಿಡಿದುಕೊಂಡು ಜಿಲ್ಲಾ ಮಟ್ಟದಿಂದ ಹಿಡಿದುಕೊಂಡು ರಾಜ್ಯ ಮಟ್ಟದವರೆಗೆ ನೇಮಗಟ್ಟಿ ಮಲ್ಲಮ್ಮ ಜಯಂತಿ ನಡೆದಿದೆ. ನಿಮ್ಮೆಲ್ಲರಿಗೆ ಗೊತ್ತಿರುವಂತ ನೇಮಗಟ್ಟಿ ಮಲ್ಲಮ್ಮ ಜಯಂತಿ ಆಗಲಿ, ವೇಮನ ಜಯಂತಿ ಆಗಲಿ, ಅದು ಕೇವಲ ನಮ್ಮ ಸಮುದಾಯಕ್ಕೆ ಅಥವಾ ನಮ್ಮ ಮನೆತನಗಳಿಗೆ, ನಮ್ಮ ಕೆಲವು ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿ ನಾವೀಗ ಯಾವಾಗಲೂ ಆಚರಣೆ ಮಾಡ್ತೀವಿ. ಮಾಡಿದ್ದು ಈಗ ಒಂದು ಕಡೆ ಮಾಡ್ತೀವಿ, 4 ಕಡೆ ಮಾಡ್ತೀವಿ, 10 ಕಡೆ ಮಾಡ್ತೀವಿ. ಆದರೆ ನಾವು ನೆನಪಿಸ್ಕೊಳ್ತೀವಿ, ಬೆಂಗಳೂರೊಳಗೆ ರಗ್ಬಿ ಸಮಾವೇಶಗಳನ್ನ ಮಾತಾಡಿದ ಸಂದರ್ಭದಲ್ಲಿ ನಾನು ಹಾಗೂ ಮಾನ್ಯ ದಾಲ್ಮರಿಗಳ್ಳಿಯವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡಿ ವೇಮನ ಹಾಗೂ ವೇಮನಜಿ ಮಲ್ಲಮ್ಮನವರ ಜಯಂತಿಯನ್ನು ಜನವರಿ 19 ಹಾಗೂ ಮೇ 10ನೇ ತಾರೀಕಿಗೆ ನೀವು ಸರ್ಕಾರಿ ಜಯಂತಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ನೋಡತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಜೆ.ಎಸ್. ಪಾಟೀಲರು, ಸನ್ಮಾನ್ಯ ಯಾವುದೇ ವಕೀಲರು, ಸನ್ಮಾನ್ಯ ಜೆ.ಡಿ. ಪಾಟೀಲರು, ಸನ್ಮಾನ್ಯ ಕೋನ್ ರೆಡ್ಡಿಯವರು, ಸನ್ಮಾನ್ಯ ಶೇಖರ್ ಅವರು, ಕೃಷ್ಣ ಅವರು, ಎಲ್ಲರೂ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ ಆಗಬೇಕಾದಂತಹ ಒತ್ತಾಯ ಹೇಳಿದಾಗ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಜನವರಿ 19ಕ್ಕೆ ವೇಮನ ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡಬೇಕು, ಮೇ 10ನೇ ತಾರೀಕಿಗೆ ವೇಮನಜಿ ಮಲ್ಲಮ್ಮನವರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿ ಇವತ್ತು ಸರ್ಕಾರ ಜಯಂತಿಯನ್ನ ಮಾಡಿರೋದ್ರಿಂದ ನಾವು ಸರ್ಕಾರಕ್ಕೆ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸುತ್ತೀವಿ. ವೇಮನಜಿ ಮಲ್ಲಮ್ಮ ಬಹಳ ಜನರಿಗೆ ನಾಟಕದ ಮೂಲಕ ಮಾತ್ರ ಗೊತ್ತಿದ್ದಾರೆ. ಕೆಲವು ಕಡೆ ಕೀರ್ತನ ಪುರಾಣ ಹೇಳಿಸ್ತಾ ಇದ್ದಾರೆ ಸಾಮಾಜಿಕ ಮುಖಂಡರು. ಆ ಕೀರ್ತನ ಹಾಗೂ ಪುರಾಣಗಳ ಮುಖಾಂತರ ಮಾತ್ರ ವೇಮನಜಿ ಮಲ್ಲಮ್ಮನ ವ್ಯಕ್ತಿತ್ವ ಇವತ್ತು ಹೆಚ್ಚು ತಿಳಿದುಕೊಳ್ತಾ ಇದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಮಾತನಾಡುವಾಗ ಹೇಳಿದರು, ಭಕ್ತಿಯ ಪರಾಕಾಷ್ಠೆ ತಲುಪಿದವ್ರೆ ಹಾಗೂ ಅದರ ಉಪಯೋಗ ಅದರ ಪರಿಣಾಮವನ್ನು ಯಾರಾದರೂ ಜನರಿಗೆ ಮನಕುಲಕ್ಕೆ ತಿಳಿಸಿದವರು ಯಾರಾದರೂ ಇದ್ರೆ, ಭಕ್ತಿಯ ಶ್ರೇಷ್ಠತೆಯನ್ನು ತಿಳಿಸಿದವರು ಯಾರಾದರೂ ಇದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಮರೆಡ್ಡಿ ಮಲ್ಲಮ್ಮನ ಬಹುದೊಡ್ಡ ಕೊಡುಗೆ ಮನಕುಲಕ್ಕೆ, ನಮ್ಮ ಮನುಷ್ಯ ಜನಾಂಗಕ್ಕೆ ಬಹುದೊಡ್ಡ ಕೊಡುಗೆ ಏನಾದರೂ ಇದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ
ಅವರ ಮೈದುನ ವೇಮನರನ್ನ ಮಹಾಯೋಗಿ ವೇಮನರಾಗಿ ಸಮಾಜಕ್ಕೆ ಮನಕುಲಕ್ಕೆ ನೀಡಿರ್ತಕ್ಕಂಥ ತಾಯಿ ಅವರ ಕೊಡುಗೆ ನಿಜವಾಗಿಯೂ ಮನಕುಲ ಸದಾಕಾಲ ನೆನಪಿಸ್ಕೊಳ್ತದೆ. ಯೋಗಿಗಳಲ್ಲಿ ಮಹಾಯೋಗಿಯಾಗಿ ಮಾರ್ಗದರ್ಶಿನಿಯಾಗಿ ಸುಮಾರು 4,000ಕ್ಕೂ ಹೆಚ್ಚು ಪದ್ಯಗಳ ಮೂಲಕ ಸಾಮಾಜಿಕ ನ್ಯಾಯವನ್ನ ತರೋದಕ್ಕೆ, ಸಮಾಜದಲ್ಲಿ ನ್ಯಾಯ ತಲುಪಿಸುವಂತ ರೀತಿ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಅತಿ ದೊಡ್ಡ ದಾರ್ಶನಿಕ ತತ್ವಜ್ಞಾನಿ ಮಹಾಯೋಗಿ ವೇಮನರು ಅಂತೇಳಿ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಅಂಥ ಮಹಾಯೋಗಿ ವೇಮನರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಈ ಜಯಂತಿಯ ಕಾರ್ಯಕ್ರಮವನ್ನು ನಾವು ಇಷ್ಟು ಸಂತೋಷದಿಂದ ಏರ್ಪಾಡು ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಬದಲಾವಣೆ ಮುಂದಿನ ಸಲದಿಂದ ಆಗಬೇಕು. ಸಿ ಇ ಅವ್ರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯವ್ರಿಗೆ ಹೇಳ್ತೀನಿ. ಮೊನ್ನೆ ಮಾಡಿದ್ದೀವಿ ನಾವು, ಬಸವಣ್ಣವರ ಜಯಂತಿ ಮಾಡಿದ್ದೀವಿ. ನಮ್ಮ ಅಸಮಾಧಾನ ಹೇಳಿದ್ವಿ, ಮಂದಿ ಎಷ್ಟು ಇರಬೇಕಾಗಿತ್ತು ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಐತಿ ಅಂತ ಹೇಳಿದ್ವಿ. ಆದರೆ ಒಂದು ಮಾತು ನಾನು ಅವತ್ತು ಪ್ರಸ್ತಾಪ ಮಾಡಿದ್ದೆ, ಒಂದು ಸಮುದಾಯದ ಜನ ಮಾತ್ರ ಇರಲಿಲ್ಲ, ಸರ್ವ ಸಮುದಾಯದ ಜನ ಆ ಮಹಾನ್ ಯೋಗಿಗಳ, ಮಹಾಪುರುಷರ ಜಯಂತಿ ಆಚರಣೆಯಲ್ಲಿ ತೊಡಗಿಕೊಂಡಿದ್ರು. ಆ ರೀತಿ ನಮ್ಮ ಎಲ್ಲ ಶ್ರೇಷ್ಠ ಸಂತರ ಜಯಂತಿಗಳನ್ನು ಏನು ಮಾಡ್ತಾ ಇದ್ದೀವಿ, ಶರಣರ ಜಯಂತಿಗಳನ್ನು ಏನು ಮಾಡ್ತಾ ಇದ್ದೀವಿ, ಆ ಎಲ್ಲ ಜಯಂತಿಗಳು ಎಲ್ಲರೂ ಕೂಡಿರುವಂಥ ಒಂದು ಸಮೂಹಗಳಾಗಬೇಕು, ಅಂಥ ಕಾರ್ಯಕ್ರಮಗಳಾಗಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ನಿರೀಕ್ಷೆಯನ್ನು ಜಿಲ್ಲಾಡಳಿತಕ್ಕೆ ತಿಳಿಸ್ತಾ, ಬಂಧುಗಳೇ, ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಮನೆಯೊಳಗೆ ಜಾತಿ ಮತ ಪಂಥ ಹೇಮರೆಡ್ಡಿ ಮಲ್ಲಮ್ಮಿಗೆಲ್ಲ ಇಲ್ಲ. ನಮ್ಮ ಸಮುದಾಯದವರು ಎಷ್ಟು ನಡ್ಕೋತಾರೋ ಅಥವಾ ಆ ತಾಯಿಯ ಬಗ್ಗೆ ಏನು ಗೌರವ ಶ್ರದ್ಧೆ ಇಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚು ಇತರರೆಲ್ಲರೂ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಆ ಭಕ್ತಿಯ ಪಾಠ. ನಾವು ನಮ್ಮ ಸಮುದಾಯದವರು ಹೇಮರೆಡ್ಡಿ ಮಲ್ಲಮ್ಮಗ ಸದಾ ಚಿರಋಣಿ, ನಾವು ಸದಾ ಚಿರಋಣಿ. ಯಾಕೆ ನಾನು ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದೀನಿ, ತಾಯಂದಿರಿಗೆ ಅದು ಮುಟ್ಟಿದೆಲ್ಲ ಗೊತ್ತಿಲ್ಲ, ಹೇಮರೆಡ್ಡಿ ಮಲ್ಲಮ್ಮ ಭಾಳ ಜನರಿಗೆ ಭಾಳಷ್ಟು ಆಶೀರ್ವಾದ ಮಾಡ್ಯಾಳ. ಅದರಲ್ಲೂ ಗ್ರಾಮೀಣ ಜನರಿಗೆ, ಒಕ್ಕಲಿಗರಿಗೆ, ರೈತರಿಗೆ ಆ ತಾಯಿ ಕೊಟ್ಟಷ್ಟು ಆಶೀರ್ವಾದ ಬಹುಶಃ ಇತರರಿಗೆ ಯಾರಿಗಾರು ಕೊಟ್ಟರೆ ಅದು ಗೊತ್ತಿಲ್ಲ. ಹಾಗಾಗಿನೇ ಹೇಮರೆಡ್ಡಿ ಮಲ್ಲಮ್ಮನ ಹೆಸರಲ್ಲಿ ಇಟ್ಟಿರ್ತಕ್ಕಂಥ ಆ ಚಕ್ಕಡಿ, ಕೂರ್ಗಿ, ಆ ಕೃಷಿ ಉಪಕರಣ ಅವು 1,000 ರೂಪಾಯಿ ಇದ್ದಿದ್ರು ಆ ಪುರಾಣ ಮುಗಿದ ಮೇಲೆ ಲಕ್ಷ ಗಟ್ಟಲೆ ಅದಕ್ಕೆ ರೊಕ್ಕ ಕೊಟ್ಟು ಜನ ಖರೀದಿ ಮಾಡ್ತಾರೆ. ಅದು ಜನರ ಶ್ರದ್ಧೆ. ಆ ತಾಯಿ ನಮ್ಮ ಸಮುದಾಯಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ನಾವೆಲ್ಲರೂ ಭಾವಿಸ್ಕೊಂಡಿದ್ದೀವಿ. ಅದು ಸತ್ಯನೂ. ಏನು ಆಶೀರ್ವಾದ ಹೇಮರೆಡ್ಡಿ ಮಲ್ಲಮ್ಮ ನಮಗೆ ಮಾಡಿದ್ದು? ನೀವೇನು ನನ್ನ ಭಕ್ತರಿದ್ದೀರಿ, ನೀವು ಚಿಂತೆ ಮಾಡಬೇಡ್ರಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ನಾನು ನಿಮಗೆ ಒಂದು ಆಶೀರ್ವಾದ ಕೊಡ್ತೀನಿ. ಆ ಆಶೀರ್ವಾದದ ಮೂಲಕ ನಿಮ್ಮಲ್ಲಿ ಬಂದವರು ಯಾರು ಅಸಮಾಧಾನ, ಅತೃಪ್ತಿಯಿಂದ ಹೋಗೋದಿಲ್ಲ. ನಿಮ್ಮ ಆತಿಥ್ಯವನ್ನು ನೀಡೋದಕ್ಕೆ, ನಿಮ್ಮ ಬದುಕಿಗೆ ಅನುಕೂಲ ಆಗುವಂಗೆ ನಿಮ್ಮೇನು ಕೆರೆಸಿ ಐತಿ, ರೊಟ್ಟಿ ಕೆರೆಸಿ, ಆ ರೊಟ್ಟಿ ಕೆರೆಸಿ ಸದಾವು ಕಾಲ ತುಂಬಿರಲಿ, ಅದು ಯಾವಾಗೂ ಖಾಲಿ ಆಗಲ್ಲ ನೋಡ್ಕೊತೀನಿ. ಹಾಗಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ತೀವಿ, ಅತಿಥಿ ಸತ್ಕಾರ
ಅಥವಾ ಯಾರಾದರೂ ಹಸಿವಿದ್ದರೆ ಹಸಿವಿಂಗಿಸುವ ಕೆಲಸದೊಳಗೆ ನಮಗೆ ಶ್ರದ್ಧೆ ಇದೆ, ಛಲ ಇದೆ, ಆ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಅದಕ್ಕಾಗಿ ಹೇಮರೆಡ್ಡಿ ಮಲ್ಲಮ್ಮಗೆ ನಾವು ವಿಶೇಷವಾದ ಚಿರಋಣಿಯಾಗಿದ್ದೇವೆ. ಸಂಕನೂರವ್ರ ಗೊತ್ತಿಲ್ಲ, ಹೇಮರೆಡ್ಡಿ ಮಲ್ಲಮ್ಮಗೆ ಅವಾಗ ಯಾರು ಕೆಡಿಸಿ ತುಂಬ ರೊಟ್ಟಿ ಇರುವಂಗೆ ಮಾಡಂತೇಳಿ ಆಶೀರ್ವಾದ ಮಾಡಂತ ಕೇಳಿದ್ರು ಏನೋ ನಮ್ಮ ಹಿರಿಯರು, ನನಗೆ ಗೊತ್ತಿಲ್ಲ. ಆದರೆ ಆವಾಗ ಅವ್ರು ಹಿರಿಯರು ಕೇಳುವಾಗ ನಮ್ಮ ಟ್ರೆಜರಿ ತುಂಬಲಿರಿ ಅಂತ ಕೇಳಿಬಿಟ್ಟಿದ್ರು. ಅಂದರೆ ನಾವು ನಿಮ್ಮಂಗೆ ಸಾವುಕಾರ ಆಗಿಬಿಟ್ಟಿದ್ದೀವಿ. ಅಂದರೆ ನಮ್ಮ ವೃತ್ತಿ ಏನು ರೈತಾಪಿ ವೃತ್ತಿ ಇತ್ತು, ಆ ರೈತಾಪಿ ವೃತ್ತಿಯೊಳಗೆ ಏನು ಅತ್ಯಂತ ಅಗತ್ಯತೆ ಅವತ್ತಿನ ದಿನಮಾನದಲ್ಲಿತ್ತು ಅಂಥ ಆಶೀರ್ವಾದ ನಮಗೆ ಬಂದಿದೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಸಮುದಾಯವನ್ನು ಗುರುತಿಸೋದಕ್ಕೆ ಈಗ ನಾವು ಏನು ಇವ್ರು ಇದೋ ಸಮುದಾಯದವ್ರು ಹೌದು ಅಲ್ಲೋ ನೋಡೋದಕ್ಕೆ ಪ್ಯಾರಾಮೀಟರ್ಸ್ ಮಾಡಿರ್ತಾರೆ. ಈ ಜನಗಣತಿ ಮಾಡೋ ಮುಂದೆ, ಜಾತಿ ಗಣತಿ ಮಾಡೋ ಮುಂದೆ ಪ್ಯಾರಾಮೀಟರ್ಸ್ ಮಾಡಿರ್ತಾರೆ. ಅದು ಹೌದು ಅಲ್ಲ ಅಂತೇಳಿ ನೋಡೋದಕ್ಕೆ ನಮ್ಮೊಳಗೆ ಭಾಳ ಏನು ಪ್ರಯತ್ನ ಬೇಕಾಗೋದಿಲ್ಲ. ನಮ್ಮ ರೆಡ್ಡಿ ಜನ ಎಲ್ಲಿ ಕೂಡಿರ್ತೀವಿ, ಯಾವುದಾದ್ರೂ ಒಂದು ಅನ್ಯಾಯ ಆಯಿತು ಅಂತಂದರೆ ಹಂಗೆ ಸುಮ್ಮನೆ ಹಾದು ಹೋಗಂಗಿಲ್ಲ. ಅವರು ಅದಕ್ಕೆ ಸಂಬಂಧ ಇರಲಿ ಸಂಬಂಧ ಇಲ್ಲದೆ ಇರಲಿ ಹೋಗಿ ನಿಂತು ನ್ಯಾಯದ ಪರವಾಗಿ ನಿಲ್ಲುವಂಥದ್ದು, ಶೋಷಣೆ ವಿರುದ್ಧ ಧ್ವನಿ ಎತ್ತತಕ್ಕಂಥದ್ದು. ಅಷ್ಟೇ ಅಲ್ಲ, ಶ್ರಮಜೀವನ. ಇವತ್ತು ಕೃಷಿ ಕ್ಷೇತ್ರದೊಳಗೆ ಎಲ್ಲರೂ ಬಿಟ್ಟು ಕೃಷಿಯಿಂದ ದೂರ ಸರಿತಕ್ಕಂಥ ಸಂದರ್ಭಗಳಿದ್ದಾಗ್ಯೂ ಸಹಿತ ಕೃಷಿಯನ್ನು ಒಪ್ಕೊಂಡು, ಕೃಷಿಯನ್ನು ಅಪ್ಕೊಂಡು ನಾವು ಇವತ್ತು ನಮ್ಮ ಬದುಕನ್ನು ಮಾಡ್ತಾ ಇದ್ದೇವೆ. ನನ್ನ ತಂದೆ ಹಾಗೂ ನಮ್ಮ ಶಿರಟ್ಟಿ ಅವರಾಗಿರ್ತಕ್ಕಂಥ ಮಾನ್ಯ ವೆಂಕಟೇಶ್ ಮಾಗಡಿಯವರು ಹಾಗೂ ಕೆಲವೆಲ್ಲ ಹಿರಿಯರು ಕೂಡಿದ್ರು. ಎಲ್ಲೆ ಮೆರಗೂಡರು, ಕುಲಕರ್ಣಿ ಅವರು, ಅವರೆಲ್ಲರೂ ಕೂಡಿದ್ರು. ಒಂದು ದಿವಸ ಅವ್ರ ಮಾತು ಕೇಳ್ತಿದ್ವಿ, ನಾವು ಹುಡುಗರಾಗಿ ಕೇಳ್ತಿದ್ವಿ. ಅವಾಗ KH ಪಾಟೀಲ್ರು, ವೆಂಕಟೇಶ್ ಮಾಗಡಿಯವರು ಮಾತನಾಡುವಾಗ ಯಾವುದೋ ಒಂದು ಸಣ್ಣ ನ್ಯಾಯದ ವಿಚಾರವಾಗಿ ಮಾತಾಡ್ತಾ ಇದ್ರು. ಅವಾಗ ವೆಂಕಟೇಶ್ ಮಾಗಡಿಯವರು KH ಪಾಟೀಲ್ರ ಮಾತಿನೊಳಗೆ ಏನು ಸ್ವಾರಸ್ಯಕರವಾಗಿ ಮಾತು ಬಂತು ಅಂದರೆ ಹೊಲದ ನ್ಯಾಯ ಇತ್ತದು, ಹೊಲದ ಮ್ಯಾರಿ ನ್ಯಾಯ ಇತ್ತು. ಅದನ್ನು ಕೋರ್ಟು ಕಚೇರಿಗೆ ಎಲ್ಲ ತೊಗೊಂಡು ಹೋಗೋದಕ್ಕೆ ತಯಾರಿ ಸಿದ್ಧತೆ ನಡೆದಿತ್ತು. ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು, ಒಡ್ಡರಿಗೆ ಗುಡ್ಡ ತೋರಿಸ್ಬಾರ್ದು, ರೆಡ್ಡರಿಗೆ ಹೊಲ ತೋರಿಸ್ಬಾರ್ದು. ಅಂದರೆ ಆ ಹೊಲದ ಮೇಲೆ, ಒಕ್ಕಲ್ತನದ ಮೇಲೆ, ಆ ವೃತ್ತಿಯ ಮೇಲೆ, ದೇಶಕ್ಕಾಗಿ ಸಂಪತ್ತನ್ನು ಸೃಷ್ಟಿ ಮಾಡುವ ಕೆಲಸದೊಳಗೆ ನಾವೆಲ್ಲ ಅಷ್ಟು ಬದ್ಧರು ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥ ಮಾತು ನಮಗೆ ಅರ್ಥವನ್ನು ನೀಡುತ್ತದೆ. ಅಂಥ ಸಮುದಾಯ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನನ್ನು ನಮ್ಮ ಕುಲದೇವತೆಯಾಗಿ ಮಾಡಿಕೊಂಡು ಆಕೆಯ ಆ ಒಂದು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಮುನ್ನಡೀತಕ್ಕಂಥ ಕೆಲಸ ಮಾಡ್ತಾಯಿದೆ. ಬಂಧುಗಳೇ, ಹೇಮರೆಡ್ಡಿ ಮಲ್ಲಮ್ಮನ ಆ ಒಂದು ವಿಶೇಷ ಮಾರ್ಗದರ್ಶನದಿಂದ ನಾವು ಸಮಾಜದಲ್ಲಿ ಒಟ್ಟಾಗಿ, ಒಗ್ಗಟ್ಟಾಗಿ, ಸೌಹಾರ್ದಮಯವಾಗಿ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬಾಳುವಂಥ ವಾತಾವರಣ ಸೃಷ್ಟಿ ಮಾಡೋದ್ರೊಳಗೆ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ನಮ್ಮೆಲ್ಲರಿಗೆ ಆಶೀರ್ವಾದ ಕೊಡಲಿ, ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ ಇವತ್ತಿನ ಸನ್ನಿವೇಶ ಭಾಳಷ್ಟು ದುಗುಡ ಭಾಳ ಜನರ ಮಧ್ಯದೊಳಗೈತಿ. ನಮ್ಮ ದೇಶದಲ್ಲಿ ಯುದ್ಧ ನಡೀತದನೇನೋ, ಈಗೇನು ನಡೆದ ಯುದ್ಧ ಅಲ್ಲ, ಇನ್ನು ಮೇಲೆ ಯುದ್ಧ ನಡೀತದನೇನೋ ಅನ್ನುವಂಥ ಆ ಒಂದು ತವಕದಲ್ಲಿ, ಆ ದುಗುಡದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಮೇಲೆ ನಮ್ಮ ವೈರಿ ರಾಷ್ಟ್ರ ನಾವೇನು ತಪ್ಪು ಮಾಡ್ತಾ ಇದ್ರು ಮೈ ಮೇಲೆ ಏರಿ ಬರ್ತಾಯಿದ್ವಿ. ಇಂಥ ಸಂದರ್ಭದಲ್ಲಿ 140 ಕೋಟಿ ಜನ ನಾವು ಭಾರತೀಯರೆಲ್ಲ ಒಂದಾಗಿ, ಒಗ್ಗಟ್ಟಿನಿಂದ ಒಂದು ಧ್ವನಿಯಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅಷ್ಟೇ ಅಲ್ಲ, ಪ್ರಸಂಗಗಳು ಬಂದಾಗಲೆಲ್ಲ
ಪ್ರಸಂಗಗಳು ಬಂದಾಗಲೆಲ್ಲ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಸಂಗಗಳಿರಲಿ, ಆ ಪ್ರಸಂಗಗಳನ್ನು ಎದುರಿಸೋದಕ್ಕೆ ನಾವೆಲ್ಲರೂ ನಮ್ಮ ಪಾಲ್ಗೊಳ್ಳುವಿಕೆ, ತ್ಯಾಗ ಹಾಗೂ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ವೃತ್ತಿಯನ್ನು, ಮನೋವೃತ್ತಿಯನ್ನು ತೆಗೆದುಕೊಳ್ಬೇಕಾಗಿದೆ. ಆ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡೋದ್ರೊಳಗೆ ಹಾಗೂ ವೈರಿ ಯೋಜನೆಗಳನ್ನು ನಿಸ್ಸಫಲಗೊಳಿಸೋದ್ರೊಳಗೆ ಏನು ನಮ್ಮ ಸೇನಾಪಡೆ ಇವತ್ತು ಯಶಸ್ವಿಯಾಗಿದೆ, ಆ ಯಶಸ್ವಿಯಾಗಿರ್ತಕ್ಕಂಥ ಆ ಸೇನಾಪಡೆಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಿ, ಈ ಯುದ್ಧದ ಸಂದರ್ಭದೊಳಗೆ ನಮ್ಮ ಪ್ರಧಾನಮಂತ್ರಿಗಳಿಂದ ಹಿಡಿದುಕೊಂಡು ನಮ್ಮ ಕಟ್ಟ ಕಡೆಯ ಸೈನಿಕರವರೆಗೆ ಯಾರು ಯುದ್ಧದಲ್ಲಿ ತೊಡಕೊಂಡಿದ್ದಾರೆ ಅವರಿಗೆ ವಿಶೇಷವಾದ ಶಕ್ತಿಯನ್ನು, ಬಲವನ್ನು, ಚಾಣಾಕ್ಷತನವನ್ನು ತುಂಬು ಅಂತ ಹೇಳಿ ಹೇಮರೆಡ್ಡಿ ಮಲ್ಲಮ್ಮನಲ್ಲಿ ಪ್ರಾರ್ಥಿಸಿ ನನ್ನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.